ನಮಸ್ಕಾರ, ಮತ್ತೊಂದು ವಿಡಿಯೋ ಎಲ್ಲರಿಗೂ ಕೂಡ ಸ್ವಾಗತ. ನಾನು ಹಿಂದೆ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ನಮ್ಮಂತವ್ರಿಗೆ ಫ್ಲೈಟ್ ಮೋಡ್ ಮೊಬೈಲ್ ಅಲ್ಲಿ ಉಪಯೋಗನೇ ಇಲ್ಲ ಅಂತ. ಯಾಕಂದ್ರೆ ಫ್ಲೈಟ್ ಅಲ್ಲಿ ಹೋಗೋ ಮಾತ್ರ ಫ್ಲೈಟ್ ಮೋಡ್ ಆನ್ ಮಾಡ್ತಾರಲ್ಲ, ಅದಕ್ಕೆ ನಮ್ಮಂತವ್ರಿಗೆ ಉಪಯೋಗನೇ ಇಲ್ಲ ಅಂತ. ಈ ಮೊಬೈಲ್ ಗಳಲ್ಲಿ ಏರೋಪ್ಲೇನ್ ಮೋಡ್ ಇರುತ್ತಲ್ಲ, ಅದು ನಮ್ಮಂತವ್ರಿಗೆ ಉಪಯೋಗನೇ ಇಲ್ಲ. ಯಾರು ಏರೋಪ್ಲೇನ್ ಅಲ್ಲಿ ಹೋಗ್ತಾರೋ ಅಂತವ್ರಿಗೆ ಇರ್ಬೋದೇನೋ, ನಮ್ಮಂತವ್ರಿಗೆ ಅದು ಉಪಯೋಗನೇ ಇಲ್ಲ. ನಮ್ಮಂತವ್ರು ಏರೋಪ್ಲೇನ್ ಮೋಡ್ ನ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಚಾರ್ಜ್ ಇಡಬೇಕಾದ್ರೆ. ಏರೋಪ್ಲೇನ್ ಮೋಡ್ ನ ಆನ್ ಮಾಡಿ ಚಾರ್ಜ್ ಇಟ್ವಿ ಅಂದ್ರೆ ಬೇಗ ಚಾರ್ಜ್ ಆಗುತ್ತೆ ಅಂತ. ಅದಕ್ಕೆ ಏರೋಪ್ಲೇನ್ ಮೋಡ್ ಬದಲು ಚಾರ್ಜಿಂಗ್ ಮೋಡ್ ಅಂತ ಹೇಳ್ಬಿಟ್ಟು ಮಾಡ್ಬೇಕು ನಮ್ಮಂತವ್ರು. ಆದ್ರೆ ಅಪ್ಲೋಡ್ ಮಾಡಿದ 1-2 ತಿಂಗಳಲ್ಲಿ ಫ್ಲೈಟ್ ಅಲ್ಲಿ ಹೋಗುವಂತ ಪ್ರಸಂಗ ಬಂದೇ ಬಿಡ್ತದೆ. ನಾನು ಡೆಲ್ಲಿಲಿದ್ದೆ. ಡೆಲ್ಲಿಯಿಂದ ಇಲ್ಲಿಗೆ ಬರ್ಬೇಕು ಅಂದ್ರೆ 3 ದಿವಸ ಬೇಕು ಟ್ರೈನ್ ಅಲ್ಲಿ. 3 ದಿವಸ ಹೋಗಕ್ಕೆ, 3 ದಿವಸ ಬರಕ್ಕೆ. ರಜಾ ಹಾಕಿ ಬರ್ಬೇಕು ಅಂದ್ರೆ 6 ದಿವಸ ವೇಸ್ಟ್ ಆಗುತ್ತೆ. ಅದಕ್ಕೆ ಒಂದ್ಸತಿ ಫ್ಲೈಟ್ ಅಲ್ಲಿ ಹೋಗೋಣ ಅಂತ. ನಂಗೆ ಒಂದೇ ಸತಿ ಹೋಗ್ಬೇಕಂತಿದ್ದು, ಫ್ಲೈಟ್ ಹೆಂಗಿದೆ ಅಂತ ನೋಡ್ಬೇಕು ಅಂತ. ಆದ್ರೆ ಅಲ್ಲಿ ಆಗಿದ್ದೇ ಬೇರೆ. ಒಂದ್ಸತಿ ಹೋಗೋಣ ಅಂತ ಹೇಳಿ 1 ತಿಂಗಳು ಮುಂಚೆ ಬುಕ್ ಮಾಡಿಸಿದ್ದೆ. ಯಾಕೆ ಅಂತ ಹೇಳಿದ್ರೆ ಒಂಚೂರು ಕಮ್ಮಿ ಆಗುತ್ತೆ ಅಂತ. 1 ತಿಂಗಳು ಮುಂಚೆ ಮಾಡಿಸಿದಕ್ಕೆ 3500 ಆಯ್ತು. ಮತ್ತೆ ವಿಂಡೋ ಸೀಟೇ ಬೇಕು ಅಂದಿದ್ದಕ್ಕೆ ವಿಂಡೋ ಸೀಟ್ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಅಷ್ಟು ಫ್ಲೈಟ್ ಅಲ್ಲಿ ಹೋಗ್ತಿದ್ವಿ. ಹೋಗೋದೇ ಒಂದ್ಸತಿ ವಿಂಡೋ ಸೀಟ್ ಕೊಡೋಣ ಅಂತ ಹೇಳಿ ವಿಂಡೋ ಸೀಟ್ ಅಲ್ಲಿ ಕೂತು ಸ್ವಲ್ಪ ದುಡ್ಡು ಎಕ್ಸ್ಟ್ರಾ ಕೊಟ್ಟು ಬುಕ್ ಮಾಡಿಸಿದ್ದು. ನಮ್ಮ ಅಣ್ಣನ ಕೈಲಿ ಹೇಳಿ ಬುಕ್ ಮಾಡಿಸಿದ್ದು. ನಾವ್ ಆಗಿದ್ದೇ ಬೇರೆ. ನಾನು ಏನ್ ಅನ್ಕೊಂಡು ಹೋಗಿದ್ನೋ ಅದೇನೋ ಆಗ್ಲಿಲ್ಲ. ನಾನು ಮೋಡದ ಮೇಲೆ ಹೋಗುತ್ತೆ ಫ್ಲೈಟ್. ಬೆಳಿಗ್ಗೆ ಜರ್ನಿ ಅಂದ್ರೆ ಮೋಡದ ಫ್ಲೈಟ್, ಮೋಡ ಇಲ್ಲಿರುತ್ತೆ, ಫ್ಲೈಟ್ ಇಲ್ಲಿ ಕಡೆ ಇರುತ್ತೆ, ಮೋಡ ಎಲ್ಲ ನೋಡ್ಬೋದು ಅಂತ ಅದಕ್ಕಿಂತ ಎಕ್ಸ್ಟ್ರಾ ವಿಂಡೋ ಸೀಟ್ ಬೇರೆ ಬುಕ್ ಮಾಡಿಸಿದ್ರೆ ಅಲ್ಲಿ ಆಗಿದ್ದೇ ಬೇರೆ. ಪೂರ್ತಿ ಉಲ್ಟಾನೇ ಆಯ್ತು. ಹೆಸರಿಗಷ್ಟೇ 3 ಗಂಟೆ ಅಂತ ಫ್ಲೈಟ್ ಡೆಲ್ಲಿಗೆ ಹೋಗಕ್ಕೆ. ಅದಕ್ಕಿಂತ ಮುಂಚೆ ಬೋರ್ಡಿಂಗ್ ಪಾಸ್ಗೆ ಅಂತ ಹೇಳ್ಬಿಟ್ಟು 2 ಗಂಟೆ ಮುಂಚೆ ಇರಬೇಕು. ನಾನು ಮೊದಲೇ ಸತಿ ಅಲ್ಲ, ಹಿಂದೆ ಚಿಕ್ಕವನಿದ್ದಾಗ ಒಂದ್ಸತಿ ಹೋಗಿದ್ದಂತ. ಅದು ಚಿಕ್ಕವನಿದ್ದಾಗ, ಅದು ಅಷ್ಟು ನೆನಪಿಲ್ಲ. ಈಗ ಅದು ಮಂಗಳೂರಿಗೆ ಹೋಗಿದ್ದು. ಈಗ ಡೆಲ್ಲಿಗೆ ಬೇರೆ ಒಬ್ಬನೇ ಬೇರೆ ಹೋಗ್ತೀನಿ. ಅದಕ್ಕೆ 3:30-4 ಗಂಟೆ ಮುಂಚೆನೆ ಹೋಗಿ ಕೂತ್ಬಿಟ್ಟಿದ್ದೀನಿ ನಾನು ಅಲ್ಲಿ. ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿಂದ ಮೆಜೆಸ್ಟಿಕ್ ಇಂದ ಒಂದು ಬಸ್ ಇರುತ್ತೆ ಏರ್ಪೋರ್ಟಿಗೆ ಅಂತ. ಆ ಬಸ್ ಅಲ್ಲಿ ಅದು ಎಷ್ಟು 250-260 ಎಷ್ಟೋ ಇದೆ. ಆ ಬಸ್ ಅಲ್ಲಿ ಹೋಗಿ ಏರ್ಪೋರ್ಟ್, ಅದು ಬೆಂಗಳೂರು ಏರ್ಪೋರ್ಟ್ ಬಿಡ್ತಾರೆ. ಅಲ್ಲಿ ಮುಂದೆ ನಿಲ್ಲಿಸ್ತಾರೆ. ನಿಲ್ಸಿದ ತಕ್ಷಣ ಅಲ್ಲಿಂದ ಒಳಗೆ ಒಂದು ನಮ್ಮ ಮೊಬೈಲ್ ಒಂದು ಮೆಸೇಜ್ ಬಂದಿರುತ್ತೆ, ಟಿಕೆಟ್ ಬುಕ್ ಆಗಿರೋ. ಅದು ತೋರಿಸಿ ನಮ್ದೊಂದು ID ಕಾರ್ಡ್ ತೋರ್ಸಿದ್ವಿ ಅಂತ ಹೇಳಿದ್ರೆ ಒಳಗೆ ಬಿಡ್ತಾರೆ ಚೆಕ್ ಮಾಡಿ. ಅದಾದ್ಮೇಲೆ ಒಳಗಡೆ ನಮ್ದು ಯಾವ್ದು ಫ್ಲೈಟ್ ಇರುತ್ತಲ್ಲ, ನಂದು ಇಂಡಿಗೋ. ಅದರಿಂದ ಇಂಡಿಗೋ ಅಂತ ಒಂದು ಗುಂಪು ಇರುತ್ತೆ. ಬೋರ್ಡಿಂಗ್ ಪಾಸ್ ತಗೋಬೇಕಾಗುತ್ತೆ. ಎಷ್ಟೊಂದ್ ಜನ ಆನ್ಲೈನ್, ಎಷ್ಟೊಂದ್ ಜನ ತಗೊಂಡ್ಬಿಟ್ಟಿರ್ತಾರೆ. ಬೋರ್ಡಿಂಗ್ ಪಾಸ್ ತಗೋಬೇಕಾಗುತ್ತೆ. ಅದ್ರಲ್ಲೂ ಇಷ್ಟು ಸಿಕ್ಕಾಪಟ್ಟೆ ಕ್ಯೂ. ಬೋರ್ಡಿಂಗ್ ಪಾಸ್ ನಂದು ಇಂಡಿಗೋ. ಅದರಿಂದ ಅಲ್ಲಿ ಹೋದಾದ್ಮೇಲೆ ಇದು ಕೊಡ್ತಾರೆ, ಒಂದು ಬೋರ್ಡಿಂಗ್ ಪಾಸ್ ಕೊಡ್ತಾರೆ. ಮೊಬೈಲ್ ತೋರಿಸ್ಬೇಕು, ಒಂದು ID ಕಾರ್ಡ್ ತೋರಿಸಿದ್ರೆ ಬೋರ್ಡಿಂಗ್ ಪಾಸ್ ಕೊಡ್ತಾರೆ. 7 kg ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮತ್ತೆ ಲಗೇಜ್ಗೆ ಅಂತ ಇನ್ನೊಂದು ಚಾರ್ಜ್ ಕೊಡ್ಬೇಕು. 7 kg ಇತ್ತು ಅಂತ ಹೇಳಿದ್ರೆ ನಮ್ ಜೊತೆನೆ ತಗೊಂಡ್ ಹೋಗ್ಬಿಡ್ಬೋದು. ನಾವು ಬ್ಯಾಗ್ ಜೊತೆ ನಾವು ಹೋಗ್ತಿರ್ತೀವಲ್ಲ, ನಮ್ ಜೊತೆನೆ ತಗೊಂಡ್ ಹೋಗ್ತೀವಿ. ಅದಕ್ಕೇನು ದುಡ್ಡು ಕೊಡೋದು ಬೇಡ. ನಮ್ ಜೊತೆ 7 kg ಇಟ್ಕೋಬಹುದು ಅಷ್ಟೇ. ಇನ್ನೊಂದು 7 kg ಜಾಸ್ತಿ ಆಗಿತ್ತು ಅಂತ ಹೇಳಿದ್ರೆ ಅದು ಬೇರೆ ಸಪರೇಟ್ ಲಗೇಜ್ ಬ್ಯಾಗ್ ಅವ್ರು ಇನ್ನೊಂದ್ ಕಡೆ ಕಳಿಸ್ತಾರೆ. ಅದಕ್ಕೆ ಸಪರೇಟ್ ಚಾರ್ಜ್ ಮಾಡ್ತಾರೆ. ಅದ್ ನಂದು 7 kg ಸ್ವಲ್ಪ ಜಾಸ್ತಿನೇ ಆಗಿತ್ತು. ನಂದೊಂದು ಸಪರೇಟ್ ಬ್ಯಾಗೇ ಹೋಯ್ತು ಅಲ್ಲಿ. ಅದಾದ್ಮೇಲೆ ಬೋರ್ಡಿಂಗ್ ಪಾಸ್ ಒಂದು ರೀತಿ ಒಂದು ಕಾರ್ಡ್ ಕೊಡ್ತಾರೆ, ಟಿಕೆಟ್ ತರ. ಆ ಏರ್ಪೋರ್ಟ್ ಅದೇ ತೊಂದ್ರೆ, ಸಿಕ್ಕಾಪಟ್ಟೆ ಚೆಕಿಂಗ್ ಅಂತ ಹೇಳಿದ್ರೆ ಬೆಲ್ಟ್ ತೆಗ್ದಿಡ್ಬೇಕು ಅವ್ರಿಗೆ. ಮೆಟಲ್ ಏನಿದೆ ಮೈ ಮೇಲೆ ಇರಬಾರ್ದು. ಶೂಗಳಲ್ಲಿ ಮೆಟಲ್ ಇತ್ತು ಅಂತ ಹೇಳಿದ್ರೆ ಆ ಶೂನು ಕೂಡ ತೆಗ್ದಿಡ್ಬೇಕು, ಪರ್ಸ್ನ ತೆಗ್ದಿಡ್ಬೇಕು. ಮತ್ತೆ ಇದು ಎಲೆಕ್ಟ್ರಾನಿಕ್ ಐಟಮ್ಸ್ ಏನಿದೆಯೋ ಅವೆಲ್ಲ ಒಂದು ಟ್ರೈಲ್ ಹಾಕಿಡ್ಬೇಕು. ಇಷ್ಟೆಲ್ಲ ಮಾಡಾದ್ಮೇಲೆ ಚೆಕ್ ಮಾಡ್ತಾರ ಅವ್ರು. ಚೆಕ್ ಮಾಡ್ಬೇಕಾದ್ರೆ ಇದು ಬೆಳ್ಳಿದಿಲ್ಲ, ಬೆಳೆದಿಕ್ಕೂ ಕೊಯ್ ಅಂತಿತ್ತು. ಅದಕ್ಕೆ ಮತ್ತೆ ಹಿಂಗ್ ಅನ್ಕೊಂಡು ಮತ್ತೆ ಬೇರೆ ಹಿಂಗ್ ಅನ್ಕೊಂಡು ಚೆಕಿಂಗ್ ಮಾಡ್ಕೊಂಡು ಒಳಗ್ ಹೋಗ್ಬೇಕು. ಒಳಗ್ ಹೋದ ತಕ್ಷಣ ಮೇಲೆ ಇದಿರುತ್ತೆ, ನಮ್ದು ಫ್ಲೈಟ್ ನಂಬರ್ ಏನಿರುತ್ತೋ ಅಲ್ಲಿ ಡಿಸ್ಪ್ಲೇ ಆಗ್ತಿರುತ್ತೆ ಒಂದು ಟಿವಿಲಿ. ಅಲ್ಲಿ ಯಾವ ಗೇಟ್ಗೆ ಹೋಗ್ಬೇಕು ಅಂತಿರುತ್ತೆ. ಆ ಗೇಟಿಗೆ ಹೋಗಿ ಕೂತ್ಕೊಂಡ್ವಿ ಅಂತ ಹೇಳಿದ್ರೆ ಫ್ಲೈಟ್ ಎಷ್ಟೊತ್ತಿಗೆ ಬರುತ್ತೆ ಅದಕ್ಕಿಂತ ಒಂದು 1/4 ಗಂಟೆ, ಅರ್ಧ ಗಂಟೆ ಮುಂಚೆ ಹೋಗಿ ಅಲ್ಲಿ ಇರ್ಬೇಕು. ನಾವು ಅಲ್ಲಿ ಇದ್ವಿ ಅಂತ ಹೇಳಿದ್ರೆ ಆಗ ಅವ್ರು ಕರ್ಕೊಂಡು ಹೋಗ್ತಾರೆ. ಫ್ಲೈಟ್ ಅಲ್ಲೇ ಬರ್ತಿಲ್ಲ, ಒಂದು ಬಸ್ಸಲ್ಲಿ ಫ್ಲೈಟ್ ಎಲ್ಲಿದೆಯೋ ಅಲ್ಲಿವರೆಗೂ ಕರ್ಕೊಂಡು ಹೋಗ್ತಾರೆ. ನಮ್ದೇನು ಅಲ್ಲಿವರೆಗೂ ಕರ್ಕೊಂಡು ಹೋಗೋ ಅವಶ್ಯಕತೆ ಇರ್ಲಿಲ್ಲ. ಇವಾಗ ಮಧ್ಯಾಹ್ನ ಟಿಕೆಟ್ ಇದ್ದಿದ್ದು. ಒಳಗ್ ಕರ್ಕೊಂಡು ಹೋದ್ರು. ಒಳಗೆ ಹೋಗ್ತಿದ್ವಿ. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿದ್ರೆ ಚಿಕ್ಕವನಿದ್ದಾಗ ಹೋಗಿದ್ದು, ಅದು ನೆನಪಿಲ್ಲ ನನ್ನಷ್ಟು. ಬರೀ 1-2-3 ಸೀನ್ಗಳು ಅಷ್ಟೇ ನೆನಪಿದೆ. In my veins, I've been driving this train. Years in this lane, there's no stopping this flame. Cause I came to the game and I changed it to play how I like, rearranged it to my own domain. Yeah, I got what it takes, made lots of mistakes, taking shots, skipping breaks, feeling lost, feeling great, popping off, singing straight, never stopped, never changed. All the squad here to play and I've got something to say, yeah. I work hard each and every day, I get lost in the words I say. I don't push pause, no I push play. I won't stop till I make a change. I withdraw on the things I make.
I turn flaws into flawless traits. I build tall, never capped in space. I won't stop till I hear him say, ಆಮೇಲೆ ಎಷ್ಟೊತ್ತಾದ್ರೂ ಏನಾಗ್ತಿದೆ, ಫ್ಲೈಟ್ ಅಲ್ಲೇ ಇಲ್ಲೇ ತಿರುಗಾಡ್ತಾನೆ ಇದೆ. ಅರ್ಧ ಮುಕ್ಕಾಲು ಗಂಟೆ ಆಯ್ತು, ಯಾವಾಗ ಮೇಲ್ ಹೋಗುತ್ತೆ ಅಂತ, ಟೇಕ್ ಆಫ್ ಆಗುತ್ತೆ ಅಂತ ಯಾರು ಗೊತ್ತಿಲ್ಲ. ಅದಾದ್ಮೇಲೆ ಅವನು ಯಾರು ಪೈಲಟ್ ಇದ್ದಾನಲ್ಲ, ಪೈಲಟ್ ಬಂದು ಹೇಳಿದ್ರು ಇಂಜಿನ್ ತೊಂದರೆ ಆಗಿದೆ, ಚೆಕ್ ಮಾಡ್ತಿದೀವಿ, ಇಲ್ಲ ಅಂತ ಹೇಳಿದ್ರೆ ತೊಂದರೆ ಆಗುತ್ತೆ, ಅದಕ್ಕೆ ಪೂರ್ತಿ ಒಂದ್ಸತಿ ಚೆಕ್ ಮಾಡೋಣ ಅಂತ ಹೇಳಿ ಲೇಟ್ ಆಗ್ತಿದೆ, ಇನ್ನೊಂದು ಅರ್ಧ ಗಂಟೆ ಮುಗಿಯುತ್ತೆ ಅಂದ್ರು. 2 ಗಂಟೆ ಆದ್ರೂ ಮುಗಿಲಿಲ್ಲ ಅದು. ಅದಾದ್ಮೇಲೆ ಮತ್ತೆ ಇನ್ನೊಂದ್ಸತಿ ಬಂದು ಇನ್ನೊಂಚೂರು ತೊಂದರೆ ಆಗ್ತಿದೆ, ಒಂದು ರೀತಿ ಕಾಂಪ್ಲಿಮೆಂಟರಿ ಅಂತ ಹೇಳಿ ನಿಮ್ಗೆ ಫ್ರೀ ಆಗಿ ಒಂಚೂರು ತಿಂಡಿ ಕೊಡ್ತೀವಿ ಅಂತ ಹೇಳಿ ಒಂದಿಷ್ಟು ಏನೋ ಬಿಸ್ಕೆಟ್ಗಳು ಮತ್ತೆ ಡ್ರೈ ಫ್ರೂಟ್ಸ್ ಉಪ್ಪು ಖಾರ ಹಾಕಿರೋದು ಅದು ಕೊಟ್ಟು ಒಂದು ಜ್ಯೂಸ್ ಕೊಟ್ಟು ಮತ್ತೆ 1 ಗಂಟೆ ಆದ್ಮೇಲೆ ಮತ್ತೆ ಬರೆದ್ರು, ಇಲ್ಲ ಇದ್ರಲ್ಲಿ ಸರಿ ಹೋಗ್ತಿಲ್ಲ ಫ್ಲೈಟ್, ಅದಕ್ಕೆ ಮತ್ತೆ ಇನ್ನೊಂದು ಫ್ಲೈಟೇ ಬರುತ್ತೆ, ಇನ್ನೊಂದ್ಸತಿ ಬರ್ಬೇಕು, ನೀವು ಇಳಿಬೇಕು ಅಂತ ಹೇಳಿ ಕೆಳಗೆ ಇಳಿಸಿ ಬಸ್ಸಲ್ಲಿ ಹೊರಗೆ ಕರ್ಕೊಂಡು ಹೋದ್ರು. ಮತ್ತೆ ಹೊರಗಿಂದ ಮತ್ತೆ ಚೆಕಿಂಗ್, ಅದೇ ಸೇಮ್ ಹಿಂಗೆ ಚೆಕಿಂಗ್ ಮಾಡ್ತಿದ್ವಲ್ಲ, ID ಕಾರ್ಡ್ ತೋರ್ಸೋದು, ಮೊಬೈಲ್ ತೋರ್ಸೋದು, ಚೆಕಿಂಗ್ ಇವೆ ಅಷ್ಟೆಲ್ಲ ಮಾಡ್ಕೊಂಡು ವಾಪಸ್ ಮತ್ತೆ ಬಂದು ನಾವು ಹೋಗ್ಬೇಕಂತಿದ್ದೆ ಬೆಳಿಗ್ಗೆ ಎಕ್ಸ್ಟ್ರಾ ವಿಂಡೋ ಸೀಟ್ ಮಾಡಿ, ಆ ವಿಂಡೋ ಮೊದ್ಲು ಹೋಗಿದ್ನಲ್ಲ ವಿಂಡೋ ಸೀಟ್, ಆಗ ಇನ್ನೊಬ್ಬ ಕೂತ್ ಬಿಟ್ಟಿದ್ದಾರೆ ವಿಂಡೋ ಸೀಟ್ ಅಲ್ಲಿ, ಅವನ ಜೊತೆ ಜಗಳ ಆಡಿ ನನ್ ಸೀಟ್ ಅದು ಅಂತ ಹೇಳಿ ಅವನು ಯಾರು ಬರೀ ವಿಂಡೋ ಸೀಟ್ ಹತ್ರ ಕೂತ್ ಫೋಟೋ ಗಿಟೋ ಎಲ್ಲ ತಕ್ಕೊಂತಿದ್ದೆ, ನನ್ ಸೀಟ್ ಅಲ್ಲಿ ಕೂತು. ಆಮೇಲೆ ಕೇಳಿದ್ರು, ಇಲ್ಲ ನಾನು ಕೇಳ್ಕೊಂಡ್ ಬಂದಿದ್ದೀನಿ, ಅವನ್ದೇನೋ ಬೇರೆ ಸೀಟ್ ಬುಕ್ ಮಾಡಿದ್ರಂತೆ, ಅದು ಆ ಸೀಟೇ ಇರ್ಲಿಲ್ಲ, ಅದಕ್ಕೆ ನಾನು ಇಲ್ಲಿ ಕೂಡ್ಲಾ ಅಂತ ಕೇಳಿದಂತೆ, ಅದಕ್ಕೆ ಹೂ ಅಂದಂತೆ ಕೂತ್ಬಿಟ್ಟಿದ್ದೆ ನನ್ ಸೀಟಲ್ಲಿ. ಎಷ್ಟ್ ಮಾಡಿದ್ರು ಎದ್ದೇಳಿಲ್ಲ, ಮತ್ತೆ ಕೇಳಿ ಆಮೇಲೆ ಅವ್ನ ಎಬ್ಸಿದ್ರೆ ಕೊನೆಗೆ ಹಿಂಗೆ ರಾತ್ರಿ ಹೊತ್ತು ಫುಲ್ ಕತ್ಲ ಅಷ್ಟೇ, ಆದ್ರೂ ನೋಡಕ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಟೇಕ್ ಆಫ್ ಎಲ್ಲ ಲೈಟ್ ಇರುತ್ತಲ್ಲ, ಟೇಕ್ ಆಫ್ ಆಗ್ಬೇಕಾದ್ರೆ ಮತ್ತೆ ಲ್ಯಾಂಡಿಂಗ್ ಆಗ್ಬೇಕಾದ್ರೆ ಲೈಟ್ ಊರೆಲ್ಲ ಲೈಟ್ ಇರುತ್ತಲ್ಲ, ಲೈಟ್ ಕಾಣ್ತದೆ, ಅದೊಂದೆಷ್ಟು ಚೆನ್ನಾಗಿತ್ತು ಅಷ್ಟೇ. ಆದ್ರೆ ಮೋಡ ನೋಡಕ್ ಆಗಿಲ್ಲ, ಅದಕ್ಕೆ ಮತ್ತೆ ಇನ್ನೊಂದ್ಸತಿ ಹೋಗ್ಲೇಬೇಕಾಗಿದೆ. ಚೆನ್ನಾಗಿತ್ತು ಟೇಕ್ ಆಫ್ ಸುಯ್ ಅಂತ. ಇದ್ರ ಕೊಲಂಬಸ್ ಅಲ್ಲಿ ಹೋಗ್ತೀವಲ್ಲ ಸುಯ್ ಅಂತ, ಆ ರೀತಿ ಎಕ್ಸ್ಪೀರಿಯನ್ಸ್. ಮೇಲ್ ಹೋದಂಗೆ ಕೆಳಗ್ ಬರ್ಬೇಕಾದ್ರೆ ನಮ್ದು ಫ್ಲೈಟ್ ಮಾತ್ರ ಹಿಂಗ್ ಲ್ಯಾಂಡ್ ಆಗ್ಲಿಲ್ಲ, ಅದು ಹಿಂಗಾಗಿ ಲ್ಯಾಂಡ್ ಆಯ್ತು. ನೀವಿನ್ನು ಒಂದ್ಸತಿನೂ ಹೋಗಿಲ್ಲ ಅಂತ ಹೇಳಿದ್ರೆ ಹೆಂಗ್ ಹೋಗೋದು ಅವೆಲ್ಲ ತಿಳ್ಕೊಂಡಿರ್ತೀರ. ನೀವ್ ಮೊದ್ಲೇ ನೋಡಿದ್ರಿ ಅಂತ ಹೇಳಿದ್ರೆ ಟೈಮ್ ಲ್ಯಾಪ್ಸ್ ಗಳು ಇದು ನೋಡಕ್ ಚೆನ್ನಾಗಿ ಅಂತಿರುತ್ತೆ, ಒಂದ್ ರೀತಿ ವ್ಲಾಗ್ ರೀತಿನೇ ಇದು. ಸರಿ, ಈ ವಿಡಿಯೋ ಇಲ್ಲೇ ನಡೆಸೋಣ, ಮತ್ತೆ ಮುಂದಿನ ವಿಡಿಯೋ ನಡೆಸೋಣ. ಅಲ್ಲಿವರೆಗೂ ಆರಾಮಾಗಿರಿ, ಖುಷಿಯಾಗಿರಿ. ಜೈ ಹಿಂದ್, ವಂದೇ ಮಾತರಂ.